ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವೆರಡರ ಮಧ್ಯೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಹುಟ್ಟಿನಿಂದ ಸಾಯೋವರೆಗೆ ಮನುಷ್ಯ ಏನಾದರೂ ಕೂಡ ಸಾಧನೆಯನ್ನು ಮಾಡಬೇಕು, ಸಮಾಜಮುಖಿಯಾಗಿ ಬದುಕಬೇಕು. ಅದು ಭಾಳ ಮುಖ್ಯ ಅಂತೇಳಿ ನನಗನ್ಸುತ್ತೆ. ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ಸಾರ್ಥಕ ಜೀವನವನ್ನು ಮಾಡಬೇಕು. ಯಾವುದೇ ಕ್ಷೇತ್ರ ಇರ್ಬೋದು, ಅವರ ಕ್ಷೇತ್ರದಲ್ಲಿ ಅಪರಿಮಿತವಾದಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಹುಟ್ಟಿದ ಮೇಲೆ ವೈಚಾರಿಕತೆಯಿಂದ ವೈಜ್ಞಾನಿಕವಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥವರು ಕೂಡ ಅನೇಕರಿಗೆ ವೈಜ್ಞಾನಿಕತೆ ಇರಲ್ಲ, ವೈಚಾರಿಕತೆ ಇರಲ್ಲ. ಅಂಥವರು ಸಮಾಜಮುಖಿಗಳಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥದ್ದು ಭಾಳ ಜನ ಮಾಡ್ತಕ್ಕಂಥ ಕೆಲಸ. ನಾವು ಈ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ ಇದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ದಾರೆ. ಅದೇನಪ್ಪ ಅಂತಂದರೆ, 1950 ಜನವರಿ 26ನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇರ್ತದೆ, ಆರ್ಥಿಕ ಅಸಮಾನತೆ ಇರ್ತದೆ, ರಾಜಕೀಯ ಅಸಮಾನತೆ ಇರ್ತದೆ ಮತ್ತು ಶೈಕ್ಷಣಿಕ ಅಸಮಾನತೆ ಇರ್ತದೆ. ಅನೇಕ ಜನ ಬಡತನದಿಂದ ಬಳಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ಕಾರಣ ನಮ್ಮ ಜಾತಿ ವ್ಯವಸ್ಥೆಯೇ ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ನಾವು ಎಲ್ಲಿವರೆಗೆ ತೊಡಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿವರೆಗೆ ನಮಗೆ ದಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಅದು ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆಯನ್ನು ಪಡ್ಕೋಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬನೆ ಇಲ್ಲದೆ ಹೋದರೆ ರಾಜಕೀಯ ಸ್ವಾತಂತ್ರ್ಯ ಬಂದೋದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಯಾರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ, ಅವರೇ ಹೇಳಿರ್ತಕ್ಕಂಥ ಮಾತುಗಳು. ಇದನ್ನು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಸಾಧನೆಯನ್ನು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನನೇ ಇಲ್ಲದೆ ಹೋದರೆ ಯಾವ ಸಾಧನೆಯೂ ಮಾಡೋಕ್ಕಾಗೋದಿಲ್ಲ. ಗುರಿ ಇರಬೇಕು. ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಗುರಿಯನ್ನು ಅಕ್ಷರಶಃ ನಾವು ಅದನ್ನು ಸಾಧಿಸಬೇಕಾದ್ರೆ, ಸಾಧನೆ ಮಾಡಬೇಕಾದ್ರೆ ನಾವು ಪ್ರಯತ್ನ ಅತ್ಯಂತ ಅವಶ್ಯ. ಈ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆದರೆ ನಾವು ಸಾಧನೆಯನ್ನು ಮಾಡಿದಾಗ್ತದೆ. ಅಂಥ ಬದುಕಿನಲ್ಲಿ ಸಾಧಕಿಯರು ನೋಡಿ, ಈಗ ಒಬ್ಬ ಲಿಂಗತ್ವ ಅಲ್ಪಸಂಖ್ಯಾತ ಅಲ್ಲ ಅಲ್ವೇ, ನಮ್ಮ ಜಾನು ಅವರು ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪಾಪ ಅಕ್ಕಯ್ಯ ಅವರು ಕೂಡ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಜೀವನ ಸಾರ್ಥಕ ಮಾಡ್ಕೋಬೇಕು. ಇಲ್ಲದೆ ಹೋದರೆ ನಮ್ಮ ಜೀವನವನ್ನು ವ್ಯರ್ಥ ಆಗ್ಬಿಡ್ತದೆ. ವ್ಯರ್ಥ ಮಾಡಲಿಕ್ಕೆ ಬಿಡಕೂಡ್ದು. ಅದನ್ನು ಮಾಡಿದ್ರೆ ನಾವು ಹುಟ್ಟಿದದಕ್ಕೂ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ನಾವು ತಿಳ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಅದರಿಂದ ಜಾನು ಇರ್ಬೋದು, ಯಾರು ಇನ್ನೊಬ್ಬರು ಯಾರು ಗೌಸಿಯಾ ಖಾನ್ ಅಲ್ಲ, ಗೌಸಿಯಾ ಖಾನ್ ನೋಡಿ, ಅವರು ಪಾಪ ಒಬ್ಬ ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿದ್ದಾರೆ.
ಆ, ದುಷ್ಟ ಶಕ್ತಿ ವಿರುದ್ಧ ಹೋರಾಟ ಮಾಡಿ ಅವರ ಜೀವನದಲ್ಲಿ ಜಯವನ್ನು ಕಾಣತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇದು ಒಂದು ಸಾಧನೆ ಅಂತಕ್ಕಂಥ ಮಾತುಗಳನ್ನು ಅವರು ಎಂಥ ಖಾನ್ ಅವರು ಗೌಸಿಯಾ ಖಾನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ಥರದವರು ಸಮಾಜದಲ್ಲಿ ಭಾಳ ಜನ ಇದ್ದಾರೆ. ಅವರು ಎಲೆ ಮರೆಕಾಯಿ ಅಂತ ಕೆಲಸ ಮಾಡ್ತಲೇ ಇದ್ದಾರೆ. ಅದರಿಂದ ಅವರೆಲ್ಲನೂ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾವಾಣಿ ಪತ್ರಿಕೆ ಭಾಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅವರೆಲ್ಲರಿಗೂ ಕೂಡ ಯಾರ್ಯಾರು ಸಾಧಕಿಯರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವ್ರಿಗೆ ಮತ್ತು ಗುರುತು ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಸಾಧಕಿಯರಿದ್ದಾರೆ ಸಮಾಜದಲ್ಲಿ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೆಚ್ಚು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ, ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆಯುಷು ಆರೋಗ್ಯ ಕೊಡಲಿ ಅಂಥೇಳಿ ಆಶಿಸ್ತೇನೆ. ಆಯಸ್ಸು ಆರೋಗ್ಯ ಎರಡನ್ನು ಕೊಡಲಿ. ಯಾಕಂದರೆ ಮನುಷ್ಯ ಆರೋಗ್ಯ ಇದ್ದರೆ ಅದು ಭಾಳ ಮುಖ್ಯ ಆಗ್ತದೆ. ಜೀವನದ ಒಂದು ಪ್ರಮುಖವಾದಂಥ ಅಂಗ ಅದು ಆರೋಗ್ಯ ಇರಲೇಬೇಕು. ಆರೋಗ್ಯ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ, ಎಷ್ಟು ದಿನ ಆರೋಗ್ಯವಾಗಿ ಬದುಕುದೋ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಅವ್ರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ, ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಸಮಾಜಮುಖಿಯಾಗಿ ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಲಿ, ಅವರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತಕ್ಕಂಥ ನಾವು ನಿಮಗೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನೀವೊಂದು ಸಾರಿ ಹಿಂದಕ್ಕೆ ನೋಡಬೇಕು. ನಮ್ಮ ಜೀವನ ಇಲ್ಲಿವರೆಗೂ ಬಂದಿದ್ದೀವಿ, ನಾವು ಏನಾದರೂ ಸಾರ್ಥಕ ಜೀವನವನ್ನು ಮಾಡಿದ್ದೀವಾ ಇಲ್ವಾ ಅಂತಕ್ಕಂಥದ್ದನ್ನು ಒಮ್ಮೆ ಹಿಂದೆ ತಿರುಗಿ ನೋಡಬೇಕು. ನಿಮಗೆ ಸಮಾಧಾನ ಆದರೆ ಬೇರೆಯವ್ರಿಗೆ ಸಮಾಧಾನ ಆಗ್ತದೋ ಇಲ್ವೋ ಅದು ಬೇರೆ ವಿಚಾರ. ಯಾಕಂದರೆ ಎಲ್ಲಕ್ಕೂ ಕೂಡ ಈಗ ರಾಜಕೀಯಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಒಳ್ಳೆಯ ಕೆಲಸ ಮಾಡಿದ್ರು ಒಳ್ಳೇದು ಮಾಡಿರಲ್ಲ ಅಂತ ಹೇಳ್ತಾರೆ, ಕೆಟ್ಟ ಕೆಲಸ ಮಾಡಿರೋರಿಗೆ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡಿರೋರಿಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಸಮಾಧಾನ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ನಿಮಗೆ ಸಮಾಧಾನ ಆದರೆ ನಿಮ್ಮ ಜೀವನ ಅದು ಸಾರ್ಥಕ ಜೀವನ ಆಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಗುರುತಚ್ಚಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ರವೀಂದ್ರ ಭಟ್ರು, ನೀವೇನು ಮಾಡಿದ್ದೀರಾ? ಒಂದು ಕಮಿಟಿ ಮಾಡಿದ್ದೀರಾ? ಕಮಿಟಿ, ಆ ಕಮಿಟಿಯವರು ಗುರುತಚ್ಚಿದ್ದೀರಿ. ನಿಮಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಯಶ್ರೀ ಅವರು ನೀವು ಇದ್ದೀರಾ ಕಮಿಟಿನಲ್ಲಿ? ಜಯಶ್ರೀ ಅವರು ಕೂಡ ಸಾರ್ಥಕ ಜೀವನವನ್ನು ಮಾಡ್ಕೊಂಡಿದ್ದಾರೆ. ಅಕ್ಕಯ್ಯ ಅವರು ಕೂಡ ಸಾರ್ಥಕ ಜೀವನವನ್ನು ಮಾಡ್ಕೊಂಡಿದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ನಾನು ಬಯಸೋದೇನಪ್ಪ ಅಂತಂದರೆ ಸಾರ್ಥಕವಾದಂಥ ಜೀವನವನ್ನು ಮಾಡಬೇಕು. ಜೊತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವೈಚಾರಿಕತೆ ವೈಜ್ಞಾನಿಕತೆ ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಯಾಕಂದರೆ ಭಾಳ ಜನ ನಮ್ಮ ಶಿಕ್ಷಣ ಅಷ್ಟೊಂದು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ಪೂರಕವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ. ಯಾಕಂತಂದರೆ ಭಾಳ ಜನ ಈಗ ಬಸವಣ್ಣನ ಕಾಲದಲ್ಲೇ
ಸುಮಾರು 850 ವರ್ಷಗಳಿಂದ 12ನೇ ಶತಮಾನದಲ್ಲಿ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗ ನೀನು ಯಾಕಪ್ಪ ಬಟ್ಟೆ ಇಲ್ಲ, ನಿನಗೆ ಹೊಟ್ಟೆಗೆ ಊಟ ಇಲ್ಲ, ಮನೆ ಇಲ್ಲ, ಸೂರಿಲ್ಲ, ನಿನಗೆ ಶಿಕ್ಷಣ ಇಲ್ಲ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈಗ ಹುಟ್ಬಿಟ್ಟಿದ್ದೀನಿ ಹೀಗೆ ಅಂತ ಹೇಳೋದು. ಈ ಥರ ಬಿತ್ತಿ ಇದನ್ನು ಗಟ್ಟಿ ಮಾಡ್ತಕ್ಕಂಥ ಜನರು ನಮ್ಮ ಸಮಾಜದಲ್ಲಿದ್ದಾರೆ. ಇವ್ರನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು. ಇವ್ರನ್ನ ಬಗ್ಗೆ ಇವ್ರ ಬಗ್ಗೆ ಭಾಳ ಹುಷಾರಾಗಿರ್ಬೇಕು. ಕರ್ಮ ಸಿದ್ಧಾಂತನ ಬಸವಣ್ಣನ ಕಾಲದಲ್ಲೇ ಬಸವಾದಿ ಶರಣರು ತಿರಸ್ಕಾರ ಮಾಡಿದರು. ಈ ಕಾಲದಲ್ಲೂ ಅದನ್ನು ಹೇಳ್ತಾರೆ, ಅದನ್ನೇ ಗಟ್ಟಿ ಮಾಡ್ತಾರೆ. ಸೊ ಅಂಥವ್ರ ಬಗ್ಗೆ ಭಾಳ ಹುಷಾರಾಗಿರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋದರೆ ನಾನು ರಾಜಕಾರಣಿ ಮೊದಲೇ ಹೇಳಿ ಕೇಳಿ ಅದಕ್ಕೆ ಒಂದು ರಾಜಕೀಯ ಬಣ್ಣ ಕಟ್ಬಿಡ್ತಾರೆ. ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ಮತ್ತೊಮ್ಮೆ ಯಾರು ಪ್ರಶಸ್ತಿ ವಿಜೇತರಿದ್ದಾರಲ್ಲ, ಸಾಧಕಿಯರು, ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರಿಗೂ ಅಭಿನಂದನೆಗಳು. ಅವ್ರಿಗೆಲ್ಲರೂ ಅವರ ಇವೆಲ್ಲ ಈ ಪ್ರಶಸ್ತಿ ಬರುತ್ತವಲ್ಲ, ಈ ಪ್ರಶಸ್ತಿ ಬರ್ತಕ್ಕಂಥದ್ದು ಇವು ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು. ಯಾವಾಗಲೂ ಪ್ರಶಸ್ತಿಗಳು ಬರ್ತದಲ್ಲ, ಆ ಪ್ರಶಸ್ತಿಗಳು ಬಂದರೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ, ನಿಮ್ಮ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗ್ತದೆ. ಅದರಿಂದ ನಿಮಗೆಲ್ರಿಗೂ ಕೂಡ ದಾರಿ ಸುಗಮವಾಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ, ಪ್ರಜಾವಾಣಿ ಪತ್ರಿಕೆಯವರಿಗೆ, ರವೀಂದ್ರ ಭಟ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ.